ಹೆಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ. ಇವತ್ತಿನ ರೆಸಿಪಿ ಏನಪ್ಪ ಅಂತಂದರೆ, ಈ ರೆಸಿಪಿನ ನಮ್ಮ ಅಜ್ಜಿ ಯಾವಾಗಲೂ ಮಾಡ್ತಾನೆ ಇದ್ದರು. ಆ ರೆಸಿಪಿನ ನಿಮ್ಮೆಲ್ಲರ ಜೊತೆ ಹಂಚ್ಕೊಳ್ಳೋದಕ್ಕೋಸ್ಕರ ಬಂದಿದ್ದೀನಿ. ನಾವು ಚಿಕ್ಕವರಿದ್ದಾಗ ರಜಾ ಬಂತು ಅಂದರೆ ಸಾಮಾನ್ಯವಾಗಿ ಮೊದಲು ಹೋಗ್ತಾ ಇದ್ದಿದ್ದೆ ಅಜ್ಜಿ ಮನೆಗೆ. ನೀವುಗಳು ಕೂಡ ಅಜ್ಜಿ ಮನೆ ಸಂಭ್ರಮವನ್ನು ಅನುಭವಿಸಿದ್ದೀರಾ ಅಂತ ಅಂದ್ಕೊಳ್ತೀನಿ. ಹಾಗೆ ನಾವು ಕೂಡ ಯಾವಾಗಪ್ಪ ಈ ಎಕ್ಸಾಮ್ ಮುಗಿಯುತ್ತೆ, ಯಾವಾಗಪ್ಪ ರಜಕ್ಕೆ ಹೋಗ್ತೀವಿ, ನಾವು ಯಾವಾಗ ಅಜ್ಜಿ ಮನೆ ಸಂಭ್ರಮವನ್ನು ಆಚರಿಸೋದು ನಾವು ಅಂತ ಕಾಯ್ತಾ ಇರ್ತಿದ್ವಿ. ಈಗಂತೂ ಅದನ್ನೆಲ್ಲ ನೆನೆಸ್ಕೊಂಡ್ರೆ ತುಂಬಾ ಬೇಜಾರಾಗುತ್ತೆ. ಆಗಿನ ಖುಷಿನ ಈಗಿನ ಮಕ್ಕಳು ಸ್ವಲ್ಪನೂ ಕೂಡ ಅನುಭವಿಸ್ತಾ ಇಲ್ಲ. ಯಾವಾಗ ನೋಡಿದ್ರು ಮೊಬೈಲ್ಗೆ ಅಟ್ಯಾಚ್ ಆಗೋಗಿರ್ತಾರೆ. ಹೀಗಿದ್ದಾಗ ನಾನು ಕೆಲವೊಂದು ರೆಸಿಪಿಗಳನ್ನ ನಮ್ಮ ಅಜ್ಜಿ ಮಾಡಿದ್ದು, ಹೇಳ್ಕೊಡ್ತಾ ಇದ್ದಿದ್ದು ಕತೆಗಳನ್ನ ಪ್ರತಿಯೊಂದನ್ನು ಕೂಡ ಮಕ್ಕಳ ಜೊತೆ ಶೇರ್ ಮಾಡ್ತೀನಿ. ನೀವು ಕೂಡ ಹಾಗೆ ಆಗಾಗ ಸ್ವಲ್ಪ ನಮ್ಮ ಹಿಂದಿನ ಕಾಲದ ಅನುಭವವನ್ನು ಮಕ್ಕಳಿಗೆ ತಿಳಿಸ್ತಾ ಹೋಗಿ ಅವರು ಖುಷಿಯಾಗಿ ತಿಳ್ಕೊಳ್ತಾ ಹೋಗಲಿ. ಬನ್ನಿ ಫ್ರೆಂಡ್ಸ್, ಇವತ್ತಿನ ರೆಸಿಪಿಯನ್ನು ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಒಂದು ಪಾತ್ರೆಗೆ ಒಂದು ಅರ್ಧ ಲೋಟ ನೀರನ್ನು ಹಾಕಿ ಕುದಿಯೋದಕ್ಕೆ ಇಟ್ಕೊಳ್ತಾ ಇದ್ದೀನಿ. ಅದು ಕುದ್ದ ನಂತರ ಸ್ವಲ್ಪ ಉಪ್ಪನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಂತರ ಒಂದು ಲೋಟದಷ್ಟು ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಅಕ್ಕಿ ಹಿಟ್ಟನ್ನು ಹಾಕಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಲೆಯನ್ನು ಆಫ್ ಮಾಡ್ಕೊಳ್ತಾ ಇದ್ದೀನಿ. ನೀರು ಸ್ವಲ್ಪ ಜಾಸ್ತಿ ಆಯಿತು ಅಂತಂದರೆ ಇನ್ನೊಂದು ಸ್ವಲ್ಪ ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ಬೋದು. ನೋಡಿ, ತೆಳುವಾಗಬಾರ್ದು, ಉಂಡೆ ಕಟ್ಟೋ ಹದಕ್ಕೆ ಬರಬೇಕು. ಮಿಕ್ಸ್ ಮಾಡಿದಾಗ ಸ್ವಲ್ಪ ಹಿಟ್ಟನ್ನು ತಗೊಂಡು ಉಂಡೆ ಕಟ್ಟಲಿಕ್ಕೆ ಬರ್ತಿದ್ಯಾ ಅಂತ ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ಈ ರೀತಿ ಉಂಡೆ ಕಟ್ಟಕ್ಕೆ ಬರ್ತಿದೆ ಅಂದರೆ ಹದ ಕರೆಕ್ಟಾಗಿದೆ ಅಂತ. ಇಲ್ಲ ಅಂದರೆ ಸ್ವಲ್ಪ ನೀರು ವ್ಯತ್ಯಾಸ ಆಗಿರುತ್ತೆ. ಕೆಲವೊಂದೊಂದು ಸಲ ನೀರು ಜಾಸ್ತಿ ಆಗಿರುತ್ತೆ. ನೀರು ಜಾಸ್ತಿ ಆದಾಗ ನೀವು ಸ್ವಲ್ಪ ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ಬೋದು. ನೀರು ಕಡಿಮೆ ಬಂತು ಅಂದ್ರೂ ಏನು ಯೋಚನೆ ಮಾಡೋಕ್ಕೆ ಹೋಗಬೇಡಿ. ಹಾಗೆ ಆಫ್ ಮಾಡಿ ಒಂದು ತಟ್ಟೆ ಮುಚ್ಚಿ ಒಂದು 5 ನಿಮಿಷ ಬಿಟ್ಟುಬಿಡಿ. ನಂತರ ಅದನ್ನು ಉಂಡೆ ಕಟ್ಟಬೇಕಾದ್ರೆ ಸ್ವಲ್ಪ ಒದ್ದೆ ಕೈ ಮಾಡಿ ಸಣ್ಣದಾಗಿ ಉಂಡೆಯನ್ನು ಕಟ್ಕೊಳ್ಳಿ. ಆವಾಗ ಕೂಡ ಚೆನ್ನಾಗಿ ಬರುತ್ತೆ. ಹಬೆನಲ್ಲಿ ಬೇಯಿಸಿದ ಹಿಟ್ಟನ್ನು ತಗೊಂಡು ಸಣ್ಣದಾಗಿ ಉಂಡೆ ಮಾಡ್ಕೊಂಡಿದ್ದೀನಿ. ಇದನ್ನೆಲ್ಲ ಇಡ್ಲಿ ಕುಕ್ಕರ್ನಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಕಡುಬಿನ ಪಾತ್ರೆ ಇದ್ದರೆ ಅದರಲ್ಲೇ ಹಾಕೋಬೋದು. ಅದಿಲ್ಲ, ಸಾಧ್ಯವಾಗ್ತಾ ಇಲ್ಲ, ನಮ್ಮ ಹತ್ರ ಇಲ್ಲ ಅಂದವರು ಈ ರೀತಿ ಇಡ್ಲಿ ಪಾತ್ರೆನಲ್ಲೇ ಇಟ್ಟು ಹಬೆಯಲ್ಲಿ ಬೇಯಿಸ್ಕೊಳ್ಬೇಕು. ನಮ್ಮ ಅಜ್ಜಿ ಮಾಡ್ತಾಯಿದ್ರು ಅಂತ ಹೇಳೋದ್ನಲ್ಲ, ಸೌದೆ ಒಲೆಯಲ್ಲಿ ಮಡಿಕೆನಲ್ಲಿ ಇಟ್ಟು ಮಾಡ್ತಾಯಿದ್ರು. ನೋಡಿ, ಅದರ ರುಚಿ ಏನು ಬಂದರೂ ಸಾಲದು. ಅವರು ಬರೀ ಇಷ್ಟಕ್ಕೇ ಹಬೆಯಲ್ಲಿ ಬೇಯಿಸ್ಕೊಂಡ್ಬಿಟ್ಟು ಆ ತಕ್ಷಣ ಅದನ್ನು ಬಿಸಿ ಬಿಸಿಯಾಗಿ ನಮಗೆ ಲಾಡು ಅಂತ ಕೊಟ್ಟರೆ ನಾವು ಅದನ್ನೇ ತಿಂದು ಖುಷಿ ಪಡ್ತಾಯಿದ್ವಿ. ಇನ್ನೂ ಕೆಲವೊಂದೊಂದು ಸಲ ಇದ್ರ ಜೊತೆಗೆ ಸಾಂಬಾರು ಕೂಡ ಮಾಡ್ತಾಯಿದ್ರು. ಇದಕ್ಕೆ ಸಾಂಬಾರು ಬೇಕಾದರೂ ಹಾಕ್ಕೊಂಡು ತಿನ್ಬೋದು. ಹಾಗೆ ಮಕ್ಕಳುಗಳಿಗೆ ಕೈಗೆ ಕೊಟ್ಟರೆ ಓಡಾಡ್ಕೊಂಡು ತಿಂದುಬಿಡ್ತಾರೆ, ಅಷ್ಟು ರುಚಿಯಾಗಿರುತ್ತೆ. ಈಗಲೂ ಕೆಲವೆಡೆ ಹಳ್ಳಿಗಳಲ್ಲಿ ಈ ರೆಸಿಪಿನ ಮಾಡ್ತಾರೆ. ಮಲೆನಾಡು ಕಡೆ ಅಂತೂ ವಾರಕ್ಕೆ 15 ದಿವಸಕ್ಕಂತೂ ಈ ರೆಸಿಪಿ ಮಾಡ್ತಾನೆ ಇರ್ತಾರೆ. ಆದರೆ ಈ ನಮ್ಮ ಸಿಟಿ ಕಡೆ ಸ್ವಲ್ಪ ಈ ರೆಸಿಪಿನ ಮಾಡೋದು ಕಡಿಮೆನೆ. ಈಗ ಇದನ್ನು ಹಬೆನಲ್ಲಿ ಇಟ್ಟು ಬೇಯೋದಕ್ಕಿಟ್ಟಿದ್ದೆ, ಬೆಂದಾಗಿದೆ. ಈಗ ಒಂದು ಮಸಾಲೆ ಕೊಟ್ಟು ಒಂದು ಹೊಸ ಟ್ವಿಸ್ಟ್ ಕೊಡೋಣ ಅಂತ ಹೇಳಿ ಹೊಸ ರೀತಿಯಲ್ಲಿ ಮಾಡ್ತಾಯಿದ್ದೀನಿ. ಈಗಿನ ಕಾಲದ ಮಕ್ಳಿಗಂತೂ ನಾವು ಎಷ್ಟೇ ರುಚಿಯಾಗಿ ಮಾಡಿಕೊಟ್ರು ತಿನ್ನೋದು ಕಷ್ಟನೇ. ಅದರಲ್ಲೂ ನಾವು ಏನಾದರೂ ಹೊಸ ಥರ ಮಾಡೋಣ, ಹೊಸ ಥರ ತಿನ್ಸೋಣ ಮಕ್ಕಳಿಗೆ ಅನ್ನೋದೇ ನಮ್ಮ ಕೆಲಸ ಆಗಿರುತ್ತೆ. ಹಾಗಾಗಿ ಮಾಡ್ತಾ ಇರೋ ಅಡುಗೆನಲ್ಲಿ ಸ್ವಲ್ಪ ಏನಾದರೂ ಡಿಫ್ರೆಂಟಾಗಿರಲಿ ಅಂತ ಈ ಹೊಸ ರೀತಿ ಪ್ರಯತ್ನವನ್ನು ಮಾಡಿದ್ದೀನಿ. ಬಾಣಲೆಗೆ ಎಣ್ಣೆ, ಸಾಸಿವೆ, ಜೀರಿಗೆ, ಉದ್ದಿನಬೇಳೆ ಇವೆಲ್ಲವನ್ನು ಹಾಕಿ ಒಂದು ಸಲ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನಂತರ ರುಚಿಗೆ ಬೇಕಾಗಿರೋ ಅಷ್ಟು ಹಸಿಮೆಣಸಿನ್ಕಾಯನ್ನು ಉದ್ದಕ್ಕೆ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಇದರಲ್ಲಿ ಹೆಚ್ಚಿಗೆ ಖಾರ ಇನ್ನೇನಿರೋದಿಲ್ಲ. ನೀವೇನು ಹಸಿರು ಮೆಣಸಿನ್ಕಾಯಿನ ಹಾಕಿರ್ತೀರೋ ಅಷ್ಟೇ ಖಾರ ಇರುತ್ತೆ. ಅಕ್ಕಿ ಹಿಟ್ಟಿನ ಕಡುಬಿಗೆ ನೀವು ಜಾಸ್ತಿ ಏನು ಮಸಾಲೆಗಳನ್ನ ಹಾಕಿ ಮಾಡಿಲ್ಲದೆ ಇರೋದ್ರಿಂದ ಹಸಿಮೆಣಸಿನ್ಕಾಯಿನ ಇನ್ನೊಂದೆರಡು ಜಾಸ್ತಿನೇ ಹಾಕ್ಕೊಂಡ್ರು ಅಷ್ಟೇನು ಖಾರ ಅನಿಸೋದಿಲ್ಲ. ನಂತರ ಕರಿಬೇವು, ಈರುಳ್ಳಿ ಇವೆಲ್ಲವನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದೆಲ್ಲ ಬೆಂದ ನಂತರ ಟೊಮೆಟೊವನ್ನು ಹಾಕ್ಕೊಳ್ತಾ ಇದ್ದೀನಿ, ದಪ್ಪ ಮೆಣಸಿನ್ಕಾಯನ್ನು ಹಾಕ್ಕೊಳ್ತಾ ಇದ್ದೀನಿ. ಇವೆಲ್ಲವನ್ನು ಒಂದೇ ಸೈಜ್ನಲ್ಲಿ ಹೆಚ್ಚಾಕಿದ್ರೆ ನೋಡೋದಕ್ಕೂ ಚೆನ್ನಾಗಿರುತ್ತೆ, ತಿನ್ನೋದಕ್ಕೂ ಚೆನ್ನಾಗಿರುತ್ತೆ. ಮಕ್ಕಳು ಕೂಡ ಇದೇನೋ ಹೊಸ ಥರ ಇದೆ ಅನ್ನೋ ಥರದಲ್ಲಿ ಭಾವಿಸ್ತಾರೆ. ಇವೆಲ್ಲದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಈ ಮಸಾಲೆಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಮಾತ್ರ ಹಾಕ್ಕೊಳ್ತಾ ಇದ್ದೀನಿ. ಯಾಕೆ ಅಂತಂದರೆ ಈ ಮೊದಲೇ ನಾವು ಅಕ್ಕಿ ಹಿಟ್ಟಿನ ಕಡುಬಿಗೆ ಸ್ವಲ್ಪ ಉಪ್ಪನ್ನು ಹಾಕಿ ಮಾಡಿದ್ದೀವಿ. ಹಾಗಾಗಿ ನೋಡಿಕೊಂಡು ಉಪ್ಪನ್ನು ಹಾಕಿ
ಇದಕ್ಕೆ ಬೇಕಾದರೆ ನೀವು ಇನ್ನೂ ಯಾವ ರೀತಿಯಾದರೂ ಮಸಾಲೆ ಹಾಕ್ತೀನಿ, ಮನೆಯಲ್ಲೇ ಮಸಾಲೆ ಪೌಡ್ರ್ ಮಾಡಿದ್ದನ್ನು ಹಾಕ್ತೀನಿ ಅಂದರೂ ಹಾಕ್ಕೊಳ್ಬೋದು. ನಿಮಗೇನು ಸಾಧ್ಯತೆ ಬರುತ್ತೋ ಅದನ್ನು ಹಾಕ್ಕೊಳ್ಬೋದು. ಗರಂ ಮಸಾಲ ಯಾವುದನ್ನು ನಿಮ್ಮ ಮನೆಯಲ್ಲಿ ನೀವು ಹೆಚ್ಚು ಇಷ್ಟಪಡ್ತಾರೆ ಅನ್ನೋರು ಆ ಮಸಾಲೆಯನ್ನು ಹಾಕ್ಕೋಬೋದು. ಹೆಚ್ಚು ಮಸಾಲೆಯನ್ನು ಯಾರು ಇಷ್ಟಪಡೋದಿಲ್ವೋ ಅವರು ಈ ರೀತಿ ಮಾಡಿಕೊಂಡು ಬರೀ ಒಗ್ಗರಣೆ ಮಸಾಲೆ, ಅದಕ್ಕೆ ಹಸಿಮೆಣ್ಸಿನ್ಕಾಯಿ ಖಾರ ಅಷ್ಟೇ ಇದ್ದರೆ ಸಾಕು ಅನ್ನೋರು ಈ ರೀತಿ ಮಾಡ್ಕೋಬೋದು. ಇಲ್ಲ ಕೆಲವರು ನಮಗೆ ಗರಂ ಮಸಾಲೆ ಹಾಕಿದ್ರೇ ಅದ್ರ ಫ್ಲೇವರ್ ಚೆನ್ನಾಗಿರುತ್ತೆ ಅನ್ನೋರು ಹಾಗೂ ಕೂಡ ಮಾಡ್ಕೊಳ್ಬೋದು. ನಂತರ ಹಬೆಯಲ್ಲಿ ಬೇಯಿಸ್ಕೊಂಡಂತಹ ಅಕ್ಕಿ ಹಿಟ್ಟಿನ ಕಡುಬನ್ನು ಹಾಕ್ತಾಯಿದ್ದೀನಿ. ರೆಡಿ ಮಾಡ್ಕೊಂಡಂತಹ ಮಸಾಲೆ ಒಗ್ಗರಣೆಯೊಂದಿಗೆ ಇದು ಚೆನ್ನಾಗಿ ಮಿಕ್ಸ್ ಆಗಬೇಕು. ಪ್ರತಿಯೊಂದರಲ್ಲೂ ಇದ್ರದ್ದು ಫ್ಲೇವರು ಹೋಗಬೇಕು, ಅಲ್ಲಿವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಂತರ ಕೊನೆಯಲ್ಲಿ ಹಾಕಬೇಕಾದಿದ್ದೀನಿ ಅಲ್ವಾ, ಕೊತ್ತಂಬರಿ ಸೊಪ್ಪು, ಇದನ್ನು ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಇದೇ ರೆಸಿಪಿ ಬೇಕು ಅಂತ ಯಾಕಪ್ಪ ಚೂಸ್ ಮಾಡಿಕೊಂಡೆ ನಾನು ಅಂತಂದರೆ, ಮಕ್ಕಳಿಗೆ ಎಲ್ಲರಿಗೂ ಎಕ್ಸಾಮ್ ನಡೀತಾ ಇದೆ. ಇದು ನಡೆದ ತಕ್ಷಣ ಮತ್ತೆ ಸಿಗೋದೆ ಬೇಸಿಗೆ ರಜಾ. ಈ ಬೇಸಿಗೆ ರಜಾ ಬಂದ ತಕ್ಷಣ ಎಲ್ಲರೂ ಆಸೆ ಪಡೋದೆ ಅಜ್ಜಿ ಮನೆಗೆ ಹೋಗಬೇಕು ಅಂತ. ಹಾಗಾಗಿ ಈ ರೆಸಿಪಿನ ಮಾಡಬೇಕು, ನಿಮ್ಮೆಲ್ಲರ ಜೊತೆ ಶೇರ್ ಮಾಡ್ಕೊಳ್ಬೇಕು, ನಿಮಗೂ ಇದನ್ನು ತಿಳಿಸ್ಕೊಡ್ಬೇಕು ಅಂತ ಆಸೆ ಆಯಿತು. ಹಾಗಾಗಿ ಈ ರೆಸಿಪಿನ ನಿಮ್ಮೆಲ್ಲರಿಗೂ ತಿಳಿಸ್ಕೊಟ್ಟಿದ್ದೀನಿ. ನಾನು ನಮ್ಮ ಅಜ್ಜಿ ಮನೆ ಸವಿ ನೆನಪನ್ನು ನಿಮ್ಮೆಲ್ಲರ ಜೊತೆ ಹಂಚ್ಕೊಂಡಿದ್ದೀನಿ. ನೀವು ನಿಮ್ಮ ಕಾಲದಲ್ಲಿ ಹೇಗೆ ಆಚರಿಸ್ತಾ ಇದ್ರಿ, ರಜಾ ಬಂದ ತಕ್ಷಣ ಎಲ್ಲಿಗೆ ಹೋಗ್ತಾ ಇದ್ರಿ, ನಿಮ್ಮ ಅಜ್ಜಿ ಮಾಡಿಕೊಡ್ತಾ ಇದ್ದೀರಾ ತಿಂಡಿ ತಿನಿಸು ಏನು, ಇವೆಲ್ಲವನ್ನು ಕಮೆಂಟ್ ಮೂಲಕ ತಿಳಿಸಿ. ಇವತ್ತಿನ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ನಿಮಗೆಲ್ಲ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗಾಯ್ಸ್. ಮತ್ತೊಂದು ರೆಸಿಪಿಯೊಂದಿಗೆ ಮತ್ತೆ ಭೇಟಿಯಾಗೋಣ.